ಅವ್ರಿಗೆ ಸಂಬಂಧಪಟ್ಟಂಥವರೇ ಈ ಕೆಲಸನ ಒಳ್ಳೆ ಬೆತ್ತಲು ಮಾಡಿ ನಿಲ್ಲಿಸ್ತಾರೆ, ಬೆತ್ತಲಿರುವಂಥ ವಿಡಿಯೋನ ಮಾಡ್ತಾರೆ. ವಿಡಿಯೋ ಮಾಡಿದ ನಂತರ ಆದರೆ ನೀನು ನಮ್ಮ ವಿಡಿಯೋ ಮುಂದೆ ಒಂದು ವಿಷಯನ ಒಪ್ಕೋಬೇಕು. ಅದೇನು ಅಂತ ಹೇಳಿದರೆ, ನಮ್ಮ ಮಗುವನ್ನು ನೀನೇ ಉಸಿರುಗಟ್ಟಿ ಸಾಯಿಸಿದೆಯಾ ಅಂತ ವಿಡಿಯೋ ಮುಂದೆ ಹೇಳು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ದೇಶದಲ್ಲಿ ಈಗ ಚರ್ಚೆ ಆಗಿರೋದಂತ ಹೇಳಿದ್ರೆ ಆ ಹೆಸರು ಇವತ್ತು ಶಹಜಾದೆ ಅನ್ನುವಂಥ ಹೆಣ್ಣು ಮಗಳು. ಈ ಹೆಣ್ಣು ಮಗಳು ನಾಳೆ ಅವಳು ಸಾಯ್ತೇನೆ ಅಂತ ಹೇಳಿದರೆ ಫೆಬ್ರವರಿ 15ನೇ ತಾರೀಕು ಅವಳಿಗೆ ಗಲ್ಲು ಶಿಕ್ಷೆ ಇರುತ್ತೆ. ಗಲ್ಲು ಶಿಕ್ಷೆ ಕೊಡೋಕ್ಕಿಂತ ಮೊದಲು ಏನಲ್ಲಿ ಬಂದು ಕೇಳ್ತಾರೆ ಅವಳ ಹತ್ರ, ಏನಂಥೇಳಿ, ನಿನ್ನ ಕೊನೆಯ ಆಸೆ ಏನಿದೆ ಅಂದ ಕೂಡಲೇ ಅವಳು ಹೇಳ್ತಾಳೆ, ಭಾರತದಲ್ಲಿರುವಂಥ ನನ್ನ ತಾಯಿ ತಂದೆ ಒಟ್ಟಿಗೆ ಕೊನೆಯದಾಗಿ ಮಾತಾಡಬೇಕು ಅಂಥೇಳಿ. ಆಗ ಒಂದು 10 ನಿಮಿಷ ಅವಳ ತಂದೆ ತಾಯಿಗೆ ಫೋನ್ ಮಾಡ್ತಾಳೆ. ಮಾಡಿದಾಗ, ನೀವು ನಾಳೆ ಇವತ್ತು ಕೊನೆಯ ನನ್ನ ಫೋನು, ನಾಳೆ ಬೆಳಗ್ಗೆ ನನ್ನನ್ನು ಗಲ್ಲಿಗೇರಿಸ್ತಾರೆ, ಆಯಿತು ಇನ್ನೇನು ಹೋರಾಟ ಮಾಡಬೇಡಿ ಅಂಥೇಳಿ. ಆಗ ತಂದೆ ತಾಯಿ ಮಗಳು ಆ ಒಂದು ಏನು ಒಂದು ಆ ಮಾತಿದೆ, ಅದು ಈಗ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಯಾಕಂದ್ರೆ ಅವಳು ಗಲ್ಲು ಶಿಕ್ಷೆ ಅಂತ ಆಗಿರುತ್ತೆ, ಆದ್ರೆ ಆ ಸುದ್ದಿ ಎಲ್ಲೂ ಅವ್ರ ತಂದೆ ತಾಯಿಗೂ ಗೊತ್ತಾಗುವುದಿಲ್ಲ. ಅಂದರೆ ಒಂದು ವಿಷಯ ಅಂದರೆ, ಮಾನವ ಕಳ್ಳ ಸಾಗಾಣೆ ಅಥವಾ ಹೆಣ್ಣು ಮಕ್ಕಳು ಮಕ್ಕಳಿದ್ದಾಗ ಏನಾದರೂ ಒಂದು ದುರ್ಘಟನೆ ನಡೆದು ಹೋಗ್ಬಿಟ್ರೆ, ಅಥವಾ ತಂದೆ ತಾಯಿ ಬಡತನದಲ್ಲಿದ್ದರೆ ಅವ್ರ ಮಗಳು ಯಾವುದಾದ್ರೂ ದೇಶಕ್ಕೆ ಕೆಲಸಕ್ಕೆ ಏನೋ ಒಂದು ಹೋಗ್ಬಿಟ್ಲಂದ್ರೆ ಏನೆಲ್ಲ ದುರ್ಘಟನೆಗಳು ಅವ್ರ ಜೀವನದಲ್ಲಿ ನಡೆಯುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರನ್ನು ನಂಬಿದವರು ಅಂತ ಹೇಳಿದ್ರೆ ಏನವ್ರ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟವರೇ ತಾವು ಈ ರೀತಿಯ ಏನೋ ಒಂದು ಕೃತ್ಯವನ್ನು ಎಸಗಿದ್ರೆ ಆ ಜೀವನ ಹೇಗಿರುತ್ತೆ ಒಂದು ಹೆಣ್ಮಗಳದು ಅನ್ನೋದಕ್ಕೆ ಈ ಶಹಜಾದಿ ಕತೆ ಅಷ್ಟೇ ಉದಾಹರಣೆ ಆಗುತ್ತೆ. ಯಾಕೆಂದರೆ ಆ ಜೀವನ ಅವಳದು ನೋಡಿಬಿಟ್ರೆ ಅದರಲ್ಲಿ ಪ್ರತಿ ದಿವಸನೂ ನೋವು 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 ಬರುತ್ತೆ. ಆ ನೋವು ಹೇಗೆ ಬರುತ್ತೆ ಅಂತ ಹೇಳಿದರೆ, ಉತ್ತರ ಪ್ರದೇಶದ ಕುಟುಂಬ, ತಂದೆ ತಾಯಿ ಮನೆಯಲ್ಲಿ ಹುಟ್ಟುತ್ತಾಳೆ. ಅವಳಿಗೆ 8 ವರ್ಷ ವಯಸ್ಸಾಗಿರುತ್ತೆ. ಸ್ಕೂಲಿಗೆ ಹೋಗ್ತಿರ್ತಾಳೆ ಈ ಶಹಜಾದಿ. ಅದೇ ಸಮಯಕ್ಕೆ ಮನೆಯಲ್ಲಿ ಅನ್ನವನ್ನು ಬೇಯಿಸುವಂಥದ್ದೇನಾಗುತ್ತೆ, ಅವಳು ಮುಖದ ಒಂದು ಸೈಡ್ನಲ್ಲಿ ಬೀಳುತ್ತೆ. ಆಗ ಈ ಮುಖ ಪೂರ್ತಿ ಸುಟ್ಟೋಗುತ್ತೆ. ಸುಟ್ಟೋದ ನಂತರ ಅವರ ತಂದೆ ತಾಯಿ ತಮ್ಮ ಕೈಯಲ್ಲಾದಷ್ಟು ಏನು ಒಂದು ಬಡತನದಲ್ಲಿರ್ತಾರೆ, ತಮ್ಮ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾರೆ. ಆಗ ಅವಳು ಒಂದು ಮುಖ ಪೂರ್ತಿ ಇದೊಂದು ಸುಟ್ಟೋಗಿರುತ್ತೆ, ಒಂದು ಭಾಗ ಸರಿ ಇರುತ್ತೆ. ಇದನ್ನು ನೀವು ಸತ್ಯಂ ಶಿವಂ ಸುಂದರಂ ಅಂತ ಪಿಕ್ಚರ್ ನೋಡಿದರೆ ನಿಮಗೆ ಅದರಲ್ಲಿ ಜೀನತಮನ್ ಆ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟ್ರಲ್ಲಿ ಆ ರೀತಿಯ ಒಂದು ಕ್ಯಾರೆಕ್ಟರ್ ಇರುತ್ತೆ. ಒಂದು ಕಡೆ ಮುಖ ಸರಿ ಇರುತ್ತೆ, ಒಂದು ಕಡೆ ಮುಖ ಸರಿ ಇರೋದಿಲ್ಲ. ಸೇಮ್ ಅದೇ ಥರ ಆ ಹೆಣ್ಣು ಮಗಳ ಮುಖ ಇರುತ್ತೆ. ಇದಾದ ಮೇಲೆ ಅವಳು ಎಜುಕೇಷನ್ ಮುಗಿಸ್ತಾಳೆ. ಮುಗಿಸಿದ ನಂತರ ಅವಳ ತಂದೆ ತಾಯಿ ಏನು ಮಾಡ್ತಾರೆ, ಹುಡುಗನ್ನ ಹುಡುಕ್ತಾರೆ. ಆದರೆ ಯಾವುದೇ ಹುಡುಗ ಅವಳಿಗೆ ಮದುವೆ ಆಗುವುದಿಲ್ಲ, ಸಿಗುವುದಿಲ್ಲ. ಅದೇ ಸಮಯಕ್ಕೆ ಯಾಕೆ ಅಂತ ಹೇಳಿದರೆ ಅವಳ ಮುಖ ಒಂದು ಕಡೆ ಸುಟ್ಟು ಹೋಗಿರುತ್ತೆ. ಹೀಗಾಗಿ ಯಾವುದೇ ಒಂದು ಹುಡುಗ ಫಿಕ್ಸ್ ಆಗೋದಿಲ್ಲ. ಇದಾದ ಮೇಲೆ ಏನು ಹುಡುಗನ್ನ ಹುಡುಕೋದು, ಮದುವೆ ಏನಾಗೋದು ಅಂತೇಳಿ ಅವಳು ಅಲ್ಲೇ ಒಂದು NGOಗೆ ಸೇರ್ತಾಳೆ. NGOಗೆ ಸೇರಿ NGOದಲ್ಲಿ ಕೆಲಸ ಮಾಡ್ತಾಳೆ. ಅಲ್ಲಿ ಸಾಮಾಜಿಕಕ್ಕೆ ಸಂಬಂಧಪಟ್ಟಂಥದ್ದು, ರಾಜ್ಯ ಸರ್ಕಾರದಿಂದ ಬರುವಂಥದ್ದು, ಬಡವರಿಗೇನು ಒಂದು ಅನುಕೂಲಗಳು ಬರಬೇಕಾಗತ್ತೆ, ಅದನ್ನು ಕೊಡಿಸೋದು ಮಾಡುವಂಥದ್ದು ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಒಂದು ಅವಳಿಗೆ ಏನಂತ ಹೇಳಿದ್ರೆ, ಒಂದು ಜೀವನದಲ್ಲಿ ಅವಳಿಗೆ ದೊಡ್ಡ ಮಟ್ಟದ ಏಟು ಅವಳೊಂದು ಮುಖ ಸುಟ್ಟು ಹೋಗಿರೋದು. ಯಾರು ಮದುವೆ ಆಗ್ಲಿಕ್ಕೆ ಮುಂದೆ ಬರೋದಿಲ್ಲ, ಮನೆ ತಂದೆ ತಾಯಿಗೆ ಒಂದು ಕಡೆ ಚಿಂತೆ. ಇದ್ರ ಮಧ್ಯೆ ಸಹ NGOದಲ್ಲಿ ಇರುವುದರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಈ ಹೆಣ್ಮಗಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇದೇ ಸಮಯಕ್ಕೆ ಏನಾಗುತ್ತೆ ಅಂದರೆ, ಆಗ್ರಾದಿಂದ ಒಂದು ಹುಡುಗ ಫೇಸ್ಬುಕ್ನಲ್ಲಿ ಪರಿಚಯ ಆಗ್ತಾನೆ. ಪರಿಚಯ ಆದಂಥವನು ತುಂಬ ಅಂತ ಹೇಳಿದ್ರೆ ಈ ರೀತಿ ಇದ್ದಂಥ ಮುಖ ಅಥವಾ ಈ ರೀತಿ ಸಮಸ್ಯೆಗಳಿದ್ದಾಗ, ದೇಹದಲ್ಲಿ ಊನಿದ್ದಾಗ ಅವರನ್ನು ಯಾರಾದರೂ ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಬಗ್ಗೆ ಕೇರ್ ತಗೊಂಡ್ರೆ ಅವ್ರಿಗೆ ಎಲ್ಲಿಲ್ಲಾರ್ದು ವಿಶ್ವಾಸ ಬರುತ್ತೆ. ಅದೇ ಥರನೇ ಇವನು ಮಾತಾಡ್ಲಿಕ್ಕೆ ಶುರು ಮಾಡಿದಂಥವ್ನು ಹೇಳ್ತಾನೆ, ನಿಮ್ಮ ಮುಖ ಈ ರೀತಿ ಇದೆ ಅಲ್ಲ, ಹೀಗಾಗಿ ನಾನು ಒಂದು ಇದು ಮಾಡ್ತೇನೆ, ನೀವು ಒಂದು ಕೆಲಸ ಮಾಡಿ, ನಮ್ಮ ಅಬುದಾಬಿಯಲ್ಲಿ ನನ್ನ ಸಂಬಂಧಿಕರಿದ್ದಾರೆ, ಆ ಸಂಬಂಧಿಕರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಮನೇಲಿ ಉಳ್ಕೊಳ್ಳಿ, ಅಲ್ಲ ಆನಂತರ ನಿಮ್ಗೆ ಎಲ್ಲಾದರೂ ಕೆಲಸ ಸಿಕ್ಕರೆ ಕೆಲಸಕ್ಕೆ ಸೇರ್ಕೊಳ್ಳಿ, ಆಗ ನಿಮ್ಮ ಹತ್ರ ಒಳ್ಳೆ ದುಡ್ಡು ಬರುತ್ತೆ, ದುಡ್ಡು ಬಂದ ನಂತರ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ, ಆ ನಂತರ ಮದುವೆ ಆಗುವ, ಹಾಗೆ ಹೀಗೆ ಅಂಥೇಳಿ ಅವನು ಆಸೆ ತೋರಿಸಿಬಿಡ್ತಾನೆ. ತೋರಿಸಿದ ನಂತರ ಅದೇನು ಮಾಡ್ತಾಳೆ ಅಂದರೆ, ಅವಳು ತನ್ನ ಚಿನ್ನದ ಸರ ಅದು ಇದು ಎಲ್ಲ ಏನೋ ದುಡ್ದಿದ್ದೆಲ್ಲ ಸ್ವಲ್ಪ ಕಾಸನ್ನೆಲ್ಲ ತಗೊಂಡು ಆ ಹುಡುಗನ ಹತ್ರ ಕೊಡ್ತಾಳೆ. ಆ ನಂತರ
ಅವನೇನು ಮಾಡ್ತಾನೆ ಅಂದರೆ ಅಬುದಾಬಿ ಕಳಿಸ್ತಾನೆ. ಅಬುದಾಬಿ ಬರೋದು UAEಯಲ್ಲಿ 2022 ಜನವರಿ ತಿಂಗಳಲ್ಲಿ UAEಗೆ ಹೋಗ್ತಾಳೆ. ಆಗ ಇವನು ಕಳಿಸಿದಂಥ ಏನು ಮನೆ ಇರುತ್ತೆ ಅದನ್ನು ಸ್ವತಃ ಅವ್ರಿಗೆ ಸಂಬಂಧ ಅಂದರೆ ಅವನಿಗೆ ಸಂಬಂಧಪಟ್ಟಿರೋ ವಸೀಮ್ ಅಂತಿರ್ತಾನೆ. ಈ ವಸೀಮ್ ಏನು ಮಾಡ್ತಾನೆ ಅಂದರೆ ತನ್ನ ರಿಲೇಷನ್ ಮನೆ ಅಂಥೇಳಿ ಆ ಮನೆಗೆ ಕಳಿಸ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಅವಳಿಗೆ ಅಲ್ಲಿ ಇನ್ನೊಂದು ಥರದ ಕತೆ ಇರುತ್ತೆ. ಆ ಕತೆ ಏನಂತ ಹೇಳಿದ್ರೆ ಅವರಿಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರೆ, ಮನೆ ಗೆಲ್ಸಕ್ಕೆ ಯಾರೂ ಇರುವುದಿಲ್ಲ. ಹೀಗಾಗಿ ಇವಳು ಅದೇ ಮನೆಯಲ್ಲೇ ಕೆಲಸ ಮಾಡಿಕೊಂಡು ತಾನು ಹಾಗೆ ದಿವಸಗಳನ್ನು ಕಳೀತಾ ಇರ್ತಾರೆ. ಅದಾಗಲೇ 10 ತಿಂಗಳ ಆಗಿರುತ್ತೆ. 10 ತಿಂಗಳ ಅಂದರೆ 2022 ಡಿಸೆಂಬರ್. ಹೀಗಾಗಿ ಅಲ್ಲಿ ಏನು ಹೇಳ್ತಾಳೆ ಅಂದರೆ ನಾನಿನ್ನು ಮುಂದೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೇನೆ, ಹೀಗಾಗಿ ನನ್ನ ಪಾಸ್ಪೋರ್ಟ್ ಏನು ನೀವು ಇಟ್ಕೊಂಡಿದ್ರ ಅಂದರೆ ಏನು ಈ ಹೊರಗಿನಿಂದ ಒಂದು ದೇಶಕ್ಕೆ ಒಬ್ಬರ ಹತ್ರ ಕರೆಸ್ಕೊಳ್ತಾರಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಇವರೆಲ್ಲಾದರೂ ಹೋಗ್ತಾರಂಥೇಳಿ ಇವ್ರ ಪಾಸ್ಪೋರ್ಟು ಬೇರೆ ಎಲ್ಲನೂ ಇಟ್ಕೊಂಡು ಬಿಡ್ತಾರೆ. ಅದೇ ಸಮಯಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಏನು ಆ ಹೆಣ್ಣು ಮಗಳಿರ್ತಾಳೆ ಹೊಳಗೆ ಕೆಲಸ ಮಾಡುವಂಥ ಒಂದು ಗಂಡ ಹೆಂಡತಿ ಮನೆಗೆ ಹೋಗಿರ್ತಾಳೆ. ಅವಳು ಬಸರಿ ಇರ್ತಾಳೆ, ಇನ್ನೇನು ಸ್ವಲ್ಪ ದಿವಸ ಇರು ನನಗೊಂದು ಮಗು ಆಗುತ್ತೆ, ಆ ನಂತರ ನೀನು ಹೊರಟು ಹೋಗು ಕಳಿಸ್ತೇವೆ ಅಂತಾರೆ. ಅದಾದಮೇಲೆ ಅವ್ರಿಗೆ ಮಗು ಆಗುತ್ತೆ. ಮಗು ಆದ ನಂತರ ಮಗು ಈಗ ಚಿಕ್ಕದಿದೆ, ಇನ್ನೊಂದು 4-5 ತಿಂಗಳಿರು ನೀನು ಇದೇ ಮನೆಯಲ್ಲಿ, ನಾವು ಆ ನಂತರ ನಿನಗೆ ಕಳಿಸ್ತೇವೆ ಅಂಥೇಳಿ. ಇದಾಗಿ ಏನಾಗುತ್ತೆ ಅಂದರೆ ಆ ಮಗುವಿಗೆ ಒಂದು 4 ತಿಂಗಳಾಗುತ್ತೆ. 4 ತಿಂಗಳಾದ ನಂತರ ಆಸ್ಪತ್ರೆಗೆ ತೊಗೊಂಡೋಗ್ತಾರೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೋಸ್ಕರ. ಆಗ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದಾದ ನಂತರ ಆ ಮಗು ಏನೋ ಏರುಪೇರು ಆಗಿ ಡೆತ್ ಆಗುತ್ತೆ. ಆಗ ಆ ಮಗುವಿಗೆ 4 ತಿಂಗಳು. ಸೊ ಡೆತ್ ಆಗುತ್ತೆ. ಡೆತ್ ಆದಮೇಲೂ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಗು ಅಂತ ಹೇಳಿದ್ರೆ ಮಗುವಿನ ಆಸ್ಪತ್ರೆಗೆ ಗಂಡ ಹೆಂಡತಿ ಹೋಗ್ತಾರೆ. ಈ ರೀತಿ ನೀವು ವ್ಯಾಕ್ಸಿನೇಷನ್ ಕೊಟ್ಟಿದ್ದೇನೋ ಹಿಂದೆ ಮುಂದೆ ಇದೆ, ಹೀಗಾಗಿ ನಮ್ಮ ಮಗು ಡೆತ್ ಆಯಿತು ಅಂತ. ಆಗ ಆಸ್ಪತ್ರೆಯವ್ರು ಹೇಳ್ತಾರೆ ಹಾಗಿದ್ರೆ ಒಂದು ಕೆಲಸ ಮಾಡಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಸಿ, PM ಮಾಡಿಸಿದ ನಂತರ ಅದು ರಿಪೋರ್ಟ್ ಏನು ಬರುತ್ತೆ, ಮಗು ಯಾಕೆ ಸತ್ತಿತು ಅಥವಾ ಏನಾದರೂ ಬೇರೆ ಸಮಸ್ಯೆಗಳಿದ್ವು ಅಂಥೇಳಿ. ಯಾಕಂದರೆ ತುಂಬ ಚಿಕ್ಕ ಮಗು 4 ತಿಂಗಳದ್ದು. ಆಗ ಇವ್ರೇನು ಮಾಡಿಬಿಡ್ತಾರೆ ಅಂದರೆ ಆ PM ಏನು ಮಾಡಿಸೋದಿಲ್ಲ, ನಂತರ ಆ ಮಗುವನ್ನು ಅಂತಿಮ ಸಂಸ್ಕಾರ ಮಾಡಿಬಿಡ್ತಾರೆ. ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸರಿಸುಮಾರು 50ರಿಂದ 60 ದಿವಸ ಆಗುತ್ತೆ. 60 ದಿವಸ ಆದ ನಂತರ ಇವಳೆ ಅವಾಗ ಈ ಮಗುನೂ ಸತ್ತು ಹೋಗುತ್ತೆ. ಆಗ ಈ ಹುಡುಗಿ ಏನಂದರೆ ನಾನು ಹೊರಗೆ ಕೆಲಸಕ್ಕೆ ಹೋಗ್ತೇನೆ, ನನಗೆ ಇಲ್ಲೊಬ್ಬರು ಪರಿಚಯಿಸ್ತಿದ್ದಾರೆ, ಅವ್ರು ಹೇಳಿದ್ದಾರೆ ನಾನು ಬೇರೆ ಕಡೆ ಕೆಲಸ ಕೊಡಿಸ್ತೇನೆ, ನನಗೆ ಫುಲ್ ಟೈಮ್ ಕೆಲಸ ನಾನು ಮಾಡಬೇಕು, ಯಾಕಂದರೆ ನನಗೆ ಸಮಸ್ಯೆಗಳಿದೆ, ಇದೆಲ್ಲ ಸರ್ಜರಿ ಎಲ್ಲ ಮುಖದ್ದು ಮಾಡಿಸ್ಬೇಕು, ನಾನು ನನ್ನ ಮನೆಯವ್ರಿಗೂ ಸ್ವಲ್ಪ ದುಡ್ಡು ಕೊಡಬೇಕಂತೇಳಿ ಹೇಳ್ತಾಳೆ. ಹೇಳಿದಾಗ ಏನಾಗುತ್ತೆ, ಆಯಿತು ನಾವು ಇವತ್ತೇ ಪಾಸ್ಪೋರ್ಟ್ ಕೊಡ್ತೇವೆ, ಯಾಕೆಂದರೆ ನಾನು ಮೊದಲೇ ಹೇಳಿದಾಗನೇ ಒಮ್ಮೆ ಯಾರಾದರೂ ವಿದೇಶಕ್ಕೆ ಕರೆಸ್ಕೊಂಡ್ರು ಅಂತ ಹೇಳಿದರೆ ಅವ್ರು ತೆಗೆದಿಟ್ಕೊಳ್ಳದೆ ಪಾಸ್ಪೋರ್ಟು. ವಿದೇಶಕ್ಕೆ ಹೋದ ನಂತರ ನಿಮ್ಮ ಪಾಸ್ಪೋರ್ಟ್ ಒಂದು ವೇಳೆ ಏನಾದರೂ ನಿಮ್ಮ ಕೈಯಲ್ಲಿಲ್ಲ ಅಂದರೆ ನೀವೇನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಯಾಕಂತ ಹೇಳಿದ್ರೆ ಪೂರ್ತಿ ಅದು ಒಬ್ಬ ವ್ಯಕ್ತಿಯ ಡಾಕ್ಯುಮೆಂಟೇ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗಿರೋದು ಅದೇ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅವ್ರೇನು ಮಾಡಿಬಿಡ್ತಾರೆ ಅಂದರೆ ಅದನ್ನ ಇಟ್ಕೊಂಡಿರ್ತಾರೆ, ಇಲ್ಲ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತ ಹೇಳ್ತಾರೆ. ಆಯಿತು, ಒಂದು ದಿವಸ ಅವ್ರು ಏನು ಹೇಳ್ತಾರೆ, ಒಪ್ಕೊಳ್ತಾರೆ. ಒಪ್ಕೊಂಡ ನಂತರ ಏನು ಹೇಳ್ತಾರೆ, ನಿನ್ನನ್ನು ಏರ್ಪೋರ್ಟಿಗೆ ಬಿಡ್ತೇವೆ ಆಯಿತು ಅಂಥೇಳಿ ಕೈಯಲ್ಲಿ ಪಾಸ್ಪೋರ್ಟ್ ತಗೋ ಅಂಥೇಳಿ ಬರ್ತಾರೆ. ಬಂದಂಥವ್ರು ಏನು ಮಾಡಿಬಿಡ್ತಾರೆ ಅಂದರೆ ನೀನು ಒಂದು ಕೆಲಸ ಮಾಡು, ನಿನಗೆ ಪಾಸ್ಪೋರ್ಟ್ ನಾವು ಕೊಡ್ತೇವೆ ಕೈಯಲ್ಲಿ, ಆದರೆ ನೀನು ನಮ್ಮ ವಿಡಿಯೋ ಮುಂದೆ ಒಂದು ವಿಷಯನ ಒಪ್ಕೋಬೇಕು. ಅದೇನು ಅಂತ ಹೇಳಿದರೆ ನಮ್ಮ ಮಗುವನ್ನು ನೀನೇ ಉಸಿರುಗಟ್ಟಿ ಸಾಯಿಸಿದೆಯಾ ಅಂತ ವಿಡಿಯೋ ಮುಂದೆ ಹೇಳು, ನಿನ್ನ ಪಾಸ್ಪೋರ್ಟ್ ತೊಗೊಂಡೋಗು. ಆಗ ಅವಳು ಹೇಳ್ತಾಳೆ ಇಲ್ಲ ಅಂತಾಳೆ. ಇಲ್ಲ ಅಂದ ಕೂಡಲೇ ಅವಳನ್ನ ಏನು ಮಾಡಿಬಿಡ್ತಾರೆ, ಪೂರ್ತಿ ಬೆತ್ತಲೆ ಮಾಡ್ತಾರೆ. ಅದನ್ನು ಬೇರೆ ಯಾರೂ ಅಲ್ಲ, ಅವ್ರಿಗೆ ಸಂಬಂಧಪಟ್ಟಂಥವರೇ ಈ ಕೆಲಸನ ಅವಳು ಬೆತ್ತಲೆ ಮಾಡಿ ನಿಲ್ಲಿಸ್ತಾರೆ. ಬೆತ್ತಲಿರುವಂಥ ವಿಡಿಯೋನ ಮಾಡ್ತಾರೆ. ವಿಡಿಯೋ ಮಾಡಿದ ನಂತರ ಆಗ ಅವ್ರಿಗೆ ಹೇಳ್ತಾರೆ ಈ ವಿಡಿಯೋನ ನಿಮ್ಮ ಎಲ್ಲರಿಗೂ ಕಳಿಸ್ತೇವೆ. ಅವಳಿಗೇನು ಹೆದರಿಸ್ತಾರೆ, ಈ ರೀತಿ ಇದೆಯಾ ಅಂತ ಹೇಳಿ. ಆಗ ಅವಳಿಗೆ ಮತ್ತೆ ಹೆದರಿಸಿ ರೆಕಾರ್ಡ್ ಮಾಡಿಸ್ತಾರೆ. ರೆಕಾರ್ಡ್ ಮಾಡಿಸಿದ ಕೂಡಲೇ ನೀನು ಬರೀ ಒಂದೇ ಮಾತು ಹೇಳಬೇಕು, ನಮ್ಮ ಮಗುವನ್ನು ನೀನು ಉಸಿರುಗಟ್ಟಿ ಸಾಯಿಸಿದೀಯಾ, ನೀನು ಸಾಯಿಸಿದೀಯಾ ಅಂಥೇಳಿ. ಅವ್ರು ಪೂರ್ತಿ ಬೆತ್ತಲೆ ಮಾಡ್ತೇವೆ, ಇಲ್ಲ ಅಂದರೆ ನೀನು ಪಾಸ್ಪೋರ್ಟ್ ಕೊಡೋದಿಲ್ಲ ಅಂಥೇಳಿ. ಇದು ಹೇಗಿರುತ್ತಂದ್ರೆ ಆ ಸಮಯದಲ್ಲಿ ಮನುಷ್ಯನ ಸಿಚುವೇಶನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ತಂದೆ ತಾಯಿ ಒಂದು ದೇಶದಲ್ಲಿ ಇರ್ತಾರೆ, ಇನ್ನೊಂದು ದೇಶದಲ್ಲಿ ಯಾರೋ ಇರ್ತಾರೆ, ಮನುಷ್ಯ ಅನ್ನುವಂಥ ಒಂದು ಜೀವ ಇರುತ್ತೆ. ಅವ್ರಿಗೆ ಇಂಥವೆಲ್ಲ ಆದ ಕೂಡಲೇ ಮೊದಲು ನಮ್ಮ ದೇಶಕ್ಕೆ ಹೋಗ್ಬೇಕು, ಇವ್ರು ಏನು ಹೇಳಿದ್ರು ಏನಾದರೂ ಹೇಳಿ ಏನಾದರೂ ಕೇಳಿ ನಮ್ಮ ದೇಶಕ್ಕೆ ಹೋಗ್ಬೇಕು, ನಮ್ಮ ತಂದೆ ತಾಯಿ ಹತ್ರ ನೋಡಬೇಕು, ನಮ್ಮವ್ರನ್ನ ನೋಡ್ಬೇಕು ಅನ್ನೋದು
ಆ ಒಂದು ಮನುಷ್ಯ ಕ್ಷಣಿಕವಾಗಿ ತಲೆಯಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಈ ರೀತಿ ಎಲ್ಲ ಟಾರ್ಚರ್ ಕೊಟ್ಟಾಗ ಆ ವಿಡಿಯೋದಲ್ಲಿ ಅವಳು ಹೇಳಿಬಿಡ್ತಾಳೆ ಏನಂತೇಳಿ, ವಿಡಿಯೋ ಇಟ್ಟು ಈ ವಿಡಿಯೋನ ಮಾಡುವುದು ಇದೆಲ್ಲ ಆಗಿ 50 ದಿವಸದ ನಂತರ ಹೇಳಿಬಿಡ್ತಾಳೆ, ಹೌದು ನಾನು ಅಂಥೇಳಿ ಹೀಗೆ ಅಂತ ಹೇಳಿಕೊಳ್ಳಿ, ಹೌದು ನಾನು ಈ ರೀತಿ ಮಾಡಿದೆ ಅಂಥೇಳಿ. ಯಾವಾಗ ಅದನ್ನು ವಿಡಿಯೋದಲ್ಲಿ ಹೇಳ್ತಾರೆ, ಆ ನಂತರ ಅವಳಿಗೆ ಏನು ಹೇಳ್ತಾರೆ, ನಡಿ ನಿನ್ಗೆ ಏರ್ಪೋರ್ಟಿಗೆ ಬಿಡ್ತೇವೆ ಅಂಥೇಳಿ ಅವಳು ಡ್ರೆಸ್ ಎಲ್ಲ ಹಾಕಿಸ್ತಾರೆ, ಬಾ ಕಾರಲ್ಲಿ ಕೂತ್ಕೊ ಅಂಥೇಳಿ ಅವ್ಳು ಪಾಸ್ಪೋರ್ಟ್ ಹಿಡಿತಾರೆ. ಹಿಡ್ಕೊಂಡು ಸೀದಾ ಆ ಗಂಡ ಹೆಂಡತಿ ಏನು ಮಾಡ್ತಾರೆ ಅಂದರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ತಂದು ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ಒಳಗೆ ಕೊಡ್ತಾರೆ. ಕೊಟ್ಟ ಆ ವಿಡಿಯೋನೇ ಸಾಕ್ಷಿನ ಕೊಟ್ಟು ಬಿಡ್ತಾರೆ. ಆಗ ವಿಡಿಯೋನೇ ಕೊಡ್ತಾರೆ. ಆಗ ವಿಡಿಯೋದ ಮೇಲೇ ಅವಳ ಮೇಲೆ ಕೇಸ್ ಆಗುತ್ತೆ. ಈ ಕೇಸ್ ಹೇಗಾಗುತ್ತೆ ಅಂತ ಹೇಳಿದರೆ, ಇವಳೇ ಕೊಂದಿದ್ದಾಳೆ ಅಂಥೇಳಿ. ಈಗ ನಾವು ಲೆಕ್ಕ ಮಾಡಬೇಕು, ಇವಳೊಂದು ಬಡ ಕುಟುಂಬದ ಹುಡುಗಿ. ಯಾಕಂದರೆ ಇದು ಅವ್ರ ಅಣ್ಣ ತನ್ನ ಸಂಪೂರ್ಣವಾಗಿ ಏನು ಅವರು ತಮ್ಮ ಬರೆದಿರುವಂಥ ಪತ್ರದಲ್ಲಿರುವಂಥದ್ದು ಇದೆಲ್ಲ ವಿಷಯಗಳು. ಅವಳಿಗೆ ಅಲ್ಲಿ ಯಾವ ವಕೀಲರನ್ನ ಇಡ್ತಾಳೆ? ವಕೀಲರು ಇಡಬೇಕಂದ್ರೆ ಸಾಮಾನ್ಯನ ವಿದೇಶದಲ್ಲಿ ವಕೀಲರಲ್ಲಿ ಏನಾಡಬೇಕಂದ್ರೆ 20-30 ಲಕ್ಷ ರೂಪಾಯಿ ಬೇಕು. ಇವಳೇ ಇಲ್ಲಿಂದ ದುಡಿಲಿಕ್ಕೆ ಹೋದವಳು, ಮನೆಗೆಲ್ಸಕ್ಕೆ ಹೋದಂಥವಳು ಏನು ಮಾಡಲಿಕ್ಕಾಗತ್ತೆ? ಆ ನಂತರ ಕೆಳಗಿನ ಕೋರ್ಟಲ್ಲಿ ಅವಳಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಅವಳು ಯಾರೋ ಸಪೋರ್ಟ್ ಮಾಡುವಂಥವ್ರು ಇರುವುದಿಲ್ಲ. ನಂತರದ ಸಮಯದಲ್ಲಿ ಇದೇನಾಗುತ್ತೆ ಅಂದರೆ ಈ ವಿಷಯ ಬೆಳಕಿಗೆ ಬರುತ್ತೆ. ಯಾಕೆ ಬೆಳಕಿಗೆ ಬರುತ್ತೆ ಅಂತ ಹೇಳಿದರೆ, ಇವಳಿಗೆ ಗಲ್ಲು ಶಿಕ್ಷೆ ಆಗಿದೆ, ಈ ರೀತಿ ಏನೇನು ಗೊತ್ತಿರೋದಿಲ್ಲ, ಅವ್ರ ಮನೆಯವರು ಗೊತ್ತಿರೋದಿಲ್ಲ, ಭಾರತ ದೇಶದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಆಗ ಒಂದು ದಿವಸ ಜೈಲಿನಲ್ಲಿ ಅವಳಿಗೆ ಫೋನ್ ಕೊಡ್ತಾರೆ, ಮನೆಗೆ ಫೋನ್ ಮಾಡೋದಕ್ಕೆ ಒಂದು ಸರಿ ಅವಕಾಶ ಸಿಗುತ್ತೆ. ಆಗ ಅವ್ರ ಮನೆಗೆ ಹೇಳ್ತಾಳೆ, ಮನೆಯಲ್ಲಿ ಈ ರೀತಿ ನನ್ನನ್ನು ಈ ರೀತಿ ಎಲ್ಲ ಆಯಿತು ನನ್ನ ಕತೆ, ಹೀಗಾಗಿ ನನಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದಾರಂತ್ರಿ. ಯಾವಾಗ ಅವ್ರ ತಂದೆ ತಾಯಿ ಗೊತ್ತಾಗತ್ತೆ, ಅವರು ಒಂದು ಹಳ್ಳಿಯಲ್ಲಿರುವಂಥವ್ರು, ಅವ್ರು ಏನು ಮಾಡ್ತಾರೆ, ತಮಗೆ ಯಾವ್ದು ಒಂದು ಯಾರ್ಯಾರ್ದು ಪರಿಚಯ ಇದೆ, ಅವ್ರದ್ದಿದೆ, ಇದೆ ಲಿಂಕ್ ಇಟ್ಕೊಂಡೆಲ್ಲ ಇದು ಮಾಡ್ತಾರೆ. ಅದಾಗ್ಲೇ ಟೈಮ್ ಇರುತ್ತೆ, ಅಲ್ಲಿ ಇರುವಂಥ NGOಗಳು ಅದಕ್ಕೆ ಹೆಲ್ಪಿಗೆ ಹೋಗ್ತಾರೆ. ಅದಾಗ್ಲೇ ಸಮಯ ಮೀರಿ ಹೋಗ್ಬಿಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ವಿದೇಶದಲ್ಲಿ ಶಿಕ್ಷೆ ಅಂತ ಹೇಳಿದ್ರೆ ಇಲ್ಲಿ ಅಂದರೆ ಅಲ್ಲಿ ಶಿಕ್ಷೆ ತುಂಬ ಕಟ್ಟುನಿಟ್ಟಾಗಿರುವುದರಿಂದ, ಆಮೇಲೆ ಫೋನ್ ಮುಂದೆ ಇವಳು ಒಪ್ಕೊಂಡಿರುವಂಥದ್ದು ಇದೆ ಅನ್ನೋದಕ್ಕೆ ಆ ಫೋನ್ ಹಿಂದೆ ಏನೇನು ನಡೀತು ಅದೇನು ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ಸಮಯಕ್ಕೆ ಇವಳು ಯಾರಂತೆ ಗೊತ್ತಿರುತ್ತೆ. ಆಗ ಅವರೆಲ್ಲ ಕಡೆ ಇದು ಮಾಡ್ತಾರೆ. ಆದರೆ ಯಾವ ಕಾರಣದಿಂದನೂ ಅವರಿಗೆ ಯಾವುದೇ ರೀತಿಯ ಕಾನೂನು ಅಂತ ಹೇಳಿದ್ರೆ ಆವಾಗ ಅವರೆಲ್ಲ ಬೇರೆ ಬೇರೆ ಕಡೆ, ಅದಾಗಲೇ ಭಾರತದ ಎಂಬಸಿ ಇರ್ಬೋದು, ಎಲ್ಲರೂ ಪ್ರಯತ್ನ ಪಡ್ತಾರೆ, ಭಾರತ ಪ್ರಯತ್ನ ಪಡುತ್ತೆ. ಆದರೆ ಅದಾಗಲೇ ಮರಣದಂಡನೆ ಅನ್ನೋದು ಶಿಕ್ಷೆ ಆಗಿಬಿಟ್ಟಿರುತ್ತೆ. ಆದರೆ ಏನೇನೂ ಆಗೋದಿಲ್ಲ ಈ ಕೋರ್ಟಲ್ಲಿ ಅಂತ ಹೇಳಿದ್ರೆ ಯಾವ ರೀತಿ ಫಲಪ್ರದ ಆಗೋದಿಲ್ಲ. ಹೀಗಾಗಿ ಮೊನ್ನೆ ಫೆಬ್ರವರಿ 15ನೇ ತಾರೀಕಿಗೆ ಗಲ್ಲು ಶಿಕ್ಷೆ ಆಗುತ್ತೆ. 14ನೇ ತಾರೀಕು ಅವ್ರಿಗೆ ಅಂತ ಹೇಳಿದರೆ 14ನೇ ತಾರೀಕು ರಾತ್ರಿ 10 ನಿಮಿಷ ಮಾತಾಡ್ತಾಳೆ. ಅವಳು ತನ್ನ ತಂದೆ ತಾಯಿ ನೋಡಿ 3 ವರ್ಷ ಆಗಿಬಿಟ್ಟಿರುತ್ತೆ. 15ಕ್ಕೆ ಅವಳು ಗಲ್ಲು ಶಿಕ್ಷೆ ಆಗುತ್ತೆ. ಅದಾದ ಮೇಲೆ ಈ ಸುದ್ದಿನೇ ಗೊತ್ತಾಗೋದಿಲ್ಲ. ಮತ್ತೆ ಅವ್ರ ಮನೆಯವರು ಏನು ಮಾಡ್ತಾರೆ ಅಂದರೆ 28ನೇ ತಾರೀಕು ದೆಹಲಿ ಹೈಕೋರ್ಟಿಗೆ ಹಾಕ್ತಾರೆ. ಹೈಕೋರ್ಟಿಗೆ ಹೋದ ನಂತರ ಹೈಕೋರ್ಟ್ ಮುಂದೆ ಎಂಟೈರ್ ಈ ಪ್ರೊಸೆಸ್ ಏನಾಗಿದೆ ಅಂದರೆ ಅವಳು ಯಾವತ್ತು ಗಲ್ಲು ಶಿಕ್ಷೆ ಕೊಟ್ಟರು ಏನು ಅಂತ ಹೇಳಿ ಬರುತ್ತೆ. ಅದಾದಮೇಲೆ ಅಲ್ಲಿ ಒಂದು ಕಾನೂನು ಇರುತ್ತೆ ಅಂತ ಹೇಳಿದ್ರೆ ಅವಳಿಗೆ 15ನೇ ತಾರೀಕಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಿ ಗಲ್ಲು ಶಿಕ್ಷೆ ಕೊಟ್ಟಿರ್ತಾರೆ ಆ ಜಾಗ ಮಾರ್ಜರಿಯಲ್ಲಿ ಮಾರ್ಚ್ 5ರವರೆಗೆ ಡೆಡ್ ಬಾಡಿನ ಇಟ್ಟಿರ್ತೇವೆ. ಅವಳ ಅಂತಿಮ ಸಂಸ್ಕಾರ ನಾವೇನು ಮಾಡ್ತೇವೆ, ಆ ಸಮಯಕ್ಕೆ ಅವರ ತಂದೆ ತಾಯಿ ಬೇಕಾದ್ರೆ ಅಲ್ಲಿ ಬರ್ಬೋದು ಅನ್ನುವಂಥದ್ದಾಗುತ್ತೆ. ಅದು ಮಾರ್ಚ್ 5 ಇವತ್ತಿನ ದಿವಸ. ಸೊ ಅದರ ಅರ್ಥ ಜೀವನದಲ್ಲಿ ಏನೆಲ್ಲ ಒಬ್ಬರ ಮನುಷ್ಯನ ಟೈಮ್ ಒಮ್ಮೆ ಹಾಳಾಗಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈ ಉದಾಹರಣೆಗೆ ಆ ದೇಶದವ್ರೇನಲ್ಲ, ಅವರು ಇದೇ ದೇಶದವರು. ಈ ಕೇಸು ಈ ರೀತಿ ವಿಡಿಯೋ ಮಾಡಿ ಬೆತ್ತಲು ಮಾಡಿ ವಿಡಿಯೋ ಮಾಡಿದಂಥವ್ರು ಇದೇ ದೇಶದವರು. ಕಳಿಸಿದಂಥವನು ನಾನು ನಿನ್ನನ್ನು ಪ್ರೀತಿಸ್ತೇನೆ, ಹೀಗಾಗಿ ಲವ್ ಮಾಡ್ತೇನೆ ಅಂತ ಹೇಳಿ ಏನು ಬಂದಿರ್ತಾನ ಹುಡುಗ, ಅವನು ಅಲ್ಲಿ ಇರುವಂಥ ವ್ಯಕ್ತಿನೇ. ಎಷ್ಟು ವಿಚಿತ್ರ ಅಂತ ಹೇಳಿದರೆ ಅವನೇನು ಮಾಡಿರ್ತಾನಂದರೆ ನನ್ನ ಸಂಬಂಧಿಕರು ಅಂತ ಹೇಳಿ ಅವಳನ್ನ 1.5 ಲಕ್ಷ ರೂಪಾಯಿಗೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಅಂತಾರೆ, ಬೇರೆ ದೇಶಕ್ಕೆ ಕೆಲಸಗಾರ ಇಲ್ಲಿಂದ ಹೋಗಲಾರ್ದಾಗ ಈ ರೀತಿಯ ಕೆಲವೊಂದು ಭರವಸೆಗಳನ್ನು ಕೊಟ್ಟು ನಾವು ನಿನ್ನನ್ನು ಪ್ರೀತಿಸ್ತೇನೆ, ಲವ್ ಮಾಡ್ತೇನೆ, ಅವ್ರ ಅಂಗಾಂಗ ಏನಾದರೂ ಊನಿದ್ರೆ ನಿನ್ನ ಸರ್ಜರಿ ಆಗುತ್ತೆ, ಈ ರೀತಿ ಹೇಳಿ ಏನು ಕಳಿಸ್ತಾರೆ. ಆ ರೀತಿ ಒಂದು ಟ್ರಿಕ್ನ ಯೂಸ್ ಮಾಡಿ ಆ ದೇಶಕ್ಕೆ ಅವಳನ್ನ ಕಳಿಸಿರ್ತಾನೆ. ಸೊ ಇದು ಎಷ್ಟು ವಿಚಿತ್ರ ಕಥೆ ಇದೆ ಅಂತ ಹೇಳಿದರೆ ಒಂದು ಹೆಣ್ಮಗಳು ತನ್ನ ಇಡೀ ಜೀವನ ಅಂತ ಹೇಳಿದರೆ ಇಲ್ಲಿ ಅವಳು ಬೇರೆಯವ್ರ ಥರ
ಒಂದು ನಗನಗುತ್ತಾ ಆ ಮನಸ್ಥಿತಿ ಇದ್ರೆ ಬೇರೆ, ಅವಳ ಮುಖಾನೇ ಅರ್ಧ ಹೋಗ್ಬಿಟ್ಟಿರುತ್ತೆ. ಆ ಹೆಣ್ಮಗಳ ಜೀವನ ಕೊನೆಯದೇನಾಗುತ್ತೆ ಅಂತ ಹೇಳಿ ಅವರಣ್ಣ ತನ್ನ ಪತ್ರದಲ್ಲಿ ಉಲ್ಲೇಖಿಸ್ತಾನೆ. ಅಂದರೆ ಒಂದು ನತದೃಷ್ಟ ಶಹಜಾದಿಯ ಕತೆ. ಅಂದರೆ ಆ ಫೋನ್ನಲ್ಲಿ ಮಾತಾಡೋತ್ತಿಗೆ ಅರ್ಥ ಆಗುತ್ತೆ. ಕೊನೆಯದಾಗ ಅವಳು ಏನಂತ ಹೇಳಿದ್ರೆ, ಅವಳ ಜೀವನದಲ್ಲಿ ಯಾರೂ ಇರೋದಳು, ಅವಳು ತಂದೆ ತಾಯಿ ಬಿಟ್ಟು ಅವರನ್ನು ನೋಡ್ಬೇಕಂತ ಹೇಳಿ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ. ಮಾತಾಡ್ಬೇಕನ್ನುವಂಥದ್ದು ಅದು ಎಲ್ಲಾನು ಇಲ್ಲಿ ಘಟನೆಗಳು ಬರ್ತಾವೆ. ಬಡವರಿಗೆ ಬಡವರಾಗ್ಬಿಟ್ರೆ ಅವ್ರ ಸಮಸ್ಯೆ ಹೇಗಿರ್ತಾವೆ ಹಣಕಾಸಿನ ಅಂತ ಹೇಳಿದ್ರೆ ಅವ್ರಿಗೆ ಏನೂ ಈಗ ಗೊತ್ತಾಗೋದಿಲ್ಲ ಈ ವಿಷಯ, ಅಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ. ಫೆಬ್ರವರಿ 15ನೇ ತಾರೀಕು ಅವಳಿಗೆ ಗಲ್ ಶಿಕ್ಷೆ ಆಗುತ್ತೆ. ಇದಾಗಿತ್ತು ಅಂತ ಹೇಳಿದ್ರೆ ಶಹಜಾದಿಯ ಕತೆ. ಏನು ತಮಗೆ ಸಂಬಂಧಪಟ್ಟಂಥವ್ರೆ ನಂಬಿದವ್ರೆ ಒಟ್ಟಿಗೆ ಏನಾಗುತ್ತೆ ಅಂತ ಹೇಳಿ ಅವರ ಅಣ್ಣ ತನ್ನ ಪತ್ರದಲ್ಲಿ ಇದು ಇಂಚಿ ಬರೆದಿದ್ದಾನೆ. ಇದು ಸುಮಾರು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಅಂತ ಹೇಳ್ತಾ, ಈಗ ಸದ್ಯ ದೇಶದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಡಿಯೋ ವೈರಲ್ ಆಗಿರುವಂಥ ಶಹಜಾದಿ ಕತೆ ಇದಾಗಿತ್ತು. ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿ ಧನ್ಯವಾದ.